ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಿರಿಯ ಶಾಸಕರಂತ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯ ಆದ ನಂತರ ಏನು ಆ ಕ್ಷೇತ್ರಕ್ಕೆ ಈಗಾಗಲೇ ಉಪಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆದಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಾಳುಗಳ ಪಟ್ಟಿ ದಿನದಿಂದ ದಿನಕ್ಕೆ ಬೆಳೀತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಅಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿರುವುದರಿಂದ ಮೊದಲ ಪ್ರಾತಿನಿಧ್ಯವನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೂಗುಗಳು ಈಗಾಗಲೇ ಕೇಳಿ ಬರ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರಾಗಿರುವಂಥ ಮತ್ತು MLC ಆಗಿರುವಂಥ ಇನ್ನು ಅಬ್ದುಲ್ ಜಬ್ಬಾರ್ ಅವರು ಸಹ ಏನು ಸಾಕಷ್ಟು ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಅಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡಬೇಕು, ಅದಾದ ನಂತರ ಒಟ್ಟಾರೆ 5 ಸಮುದಾಯಗಳಿಗೆ ಟಿಕೆಟ್ ಸಿಗಬೇಕು, ಅದರಲ್ಲಿ ಮೊದಲ ಪ್ರಾತಿನಿಧ್ಯವನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕಂತೇಳಿ ಒತ್ತಾಯ ಮಾಡ್ತಿರೋಂಥ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ KPCC ಅಂದರೆ KPCCಯ ಸಾಕಷ್ಟು ನಾಯಕರನ್ನು ಭೇಟಿಯಾಗಿದ್ದಾರೆ. ಈಗ ಇನ್ನು CM ಆಗಿರ್ಬೋದು DCM ಅವರು ಸಹ ಭೇಟಿಯಾಗಿ ಮನವಿ ಮಾಡ್ತೇವೆ ಅನ್ನುವಂಥ ಕೆಲಸವನ್ನು ಸಹ ಮಾಡುವಂಥ ನಿಟ್ಟಿನಲ್ಲಿ ಅವರು ಈಗಾಗಲೇ ಒಂದು ಏನೋ ಹೇಳಿಕೆಯನ್ನು ಕೊಟ್ಟಿರುವಂಥ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಅವರೇ ಇದ್ದಾರೆ, ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಿರುವಂಥದ್ದು, ತಾವು ಸಹ ಏನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು, ಅದರಲ್ಲೂ ಸಹ ನಾನು ಇದೇನು ಅನ್ನುವಂಥ ಒಂದು ಮಾತನ್ನು ಹೇಳ್ತಿರುವಂಥದ್ದು. ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರೋಗ್ರೆಸ್ ಆಗಿದೆ ಸರ್? ಈಗ ನಾವು ಈ ವಿಚಾರವಾಗಿ ಸೀಟು ನಮ್ಮ ಯಜಮಾನರು ತೀರ್ಕೊಂಡ ಮೇಲೆ ನಾವೆಲ್ಲ ವಿಚಾರದಾಗೂ ನಾವು ಎಲ್ಲ ಕಡೆನೂ ಮೀಟಿಂಗ್ಗಳು ಮಾಡಿದ್ದೀವಿ. ನಾವೆಲ್ಲ ಅಹಿಂದ ವರ್ಗದರು ಭಾಳ ಕಡೆ 2 ಸರ್ತಿ ಮೀಟಿಂಗ್ಗಳು ಮಾಡಿ ಆ ವಿಚಾರದಾಗೆ ನಾವೆಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಕೇಳಿದರೆ ಹೆಂಗೆ ಏನು ತೊಗೊಂಡ್ರೆ ಹೆಂಗೆ ತೊಗೊಂಡ ಮೇಲೆ ನಾವು ಏನೇನು ಮಾಡಬೇಕು, ನಮ್ಮ ಕರ್ತವ್ಯ ಅನ್ನೋದ್ರ ವಿಚಾರವಾಗಿ ಮಾತಾಡಿದ್ದೀವಿ. ಅದರ ಜೊತೆಗೆ ನಾವೆಲ್ಲರದು ಒಗ್ಗಟ್ಟಿಂದ ಒಂದೇ ಒಂದು ಕೂಗು ಏನಪ್ಪ ಅಂತೇಳಿದರೆ, ಫಸ್ಟ್ ಅಲ್ಪಸಂಖ್ಯಾತರು ಕೇಳೋಣ, ಆಕಸ್ಮಿಕವಾಗಿ ಏನಾರ ಇಲ್ಲ ಹಂಗೆ ನೋಡೋಣ ತಡ್ರಿ ಹಂಗಂತ ಹೇಳಿದರೆ ಬೇರೆ ಸಮಾಜ ಯಾರು ಬೇಕಾದರೂ ಕೊಳ್ಳಿ, ನಾವು ಅದಕ್ಕೆಲ್ಲರೂ ಸೇರಿ ಮಾಡೋಣ ಅಂತ ಮಾತಾಡಿದ್ದೀವಿ. ಒಟ್ಟಾರೆ 5 ಸಮುದಾಯಗಳಿಗೆ ಟಿಕೆಟ್ ಕೊಡಬೇಕು ಸರ್? ಅಹಿಂದ ಸಮಾಜದವರಿಗೆ ಕೊಡಬೇಕು. ಯಾಕಂದರೆ ಇಡೀ ಜಿಲ್ಲಾದ್ಯಂತ ಎಲ್ಲಿನೂ ಅಹಿಂದ ವರ್ಗದವರು ನಮ್ಮ ಶಾಸಕರಾಗಿ ಬಂದಿಲ್ಲ. ಈ ಸರ್ತಿ ನಮಗೆ ಯಾವುದೇ ಕಾರಣಕ್ಕೆ ಈ ಸರ್ತಿ ಅಹಿಂದ ಜನಾಂಗದವರಿಗೆ ಶಾಸಕರಾಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ACC ಆಗಲಿ KPCC ಆಗಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ್ಯಾವ ನಾಯಕರನ್ನ ಭೇಟಿ ಆಗಿದ್ರಿ, ಭೇಟಿ ಆದ ಸಂದರ್ಭದಲ್ಲಿ ಅವ್ರನ್ನ ಏನೇನು ಹೇಳಿದ್ರು, ಏನಂತ? ನಾವು ಅವ್ರಿಗೇನು ಹೇಳಿಲ್ಲ. ನಮಗೆ ಕೊಡ್ರಿ ಅಂತ ಅವ್ರ ಹತ್ರ ಯಾರ ಹತ್ರನೂ ಕೇಳಿಲ್ಲ. ನಾವು ಒಂದೇ ಮಾತು ಕೇಳಿದ್ದೀವಿ. ನಮ್ಗೆ ಇಷ್ಟು ದಿವಸದಿಂದ ನಾವು ಕೇಳ್ಕೊಂತ ಬಂದಿದ್ದೀವಿ, ನಮಗೆ ಅವಕಾಶ ಸಿಕ್ಕಿಲ್ಲ. ಕೇಳ್ಕೊಂತ ಬಂದಿದ್ದಾರಂತ ಭಾಳ ಜನ ಹೇಳ್ತಾರೆ. ಈ ಸರ್ತಿ ಖಾಲಿ ಆಗಿದೆ, ಯಜಮಾನರು ಇಲ್ಲ, ಈಗ ನಮಗೆ ಯಾವುದೇ ಕಾರಣಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಈಗ ನನಗೆ ಭಾಳ ಜನ ಹೋಗಿದ್ದಾರೆ ಜಮೀರ್ ಅಹಮದ್ ಸಾಹೇಬ್ರ ಹತ್ರ, ಅವ್ರ ಹತ್ರ, ಇವ್ರ ಹತ್ರ. ಈಗ ಅವ್ರು ಅಲ್ಲೇ ಜಗಳೂರನ್ನ ಹೇಳಿದಾರಲ್ಲ, ನನಗೆ ಬಂದಿದ್ರು ಭಾಳ ಮುಖಂಡರು ಕಂಡರು, ನನಗೂ ಅದು ವಿಡಿಯೋನೂ ತೋರಿಸಿದ್ರು ಅಂತ ಹೇಳಿದ್ದಾರೆ. ಅವ್ರು ನೋಡಿಲ್ದಂಗೆ ಅಂತ ಹೇಳೋಕ್ಕೆ ಬರೋಂಗಿಲ್ಲ. ಅವ್ರಿಗೇನು ಸಂಬಂಧ ವಿಡಿಯೋಗಳು ವಿಚಾರ ಯಾರೋ ಬಂದು ತೋರಿಸಿರ್ತಾರೆ, ನೋಡಿರ್ತಾರೆ, ಹೇಳಿದ್ದಾರೆ. ಸರ್, ಈಗ ಕಾಂಗ್ರೆಸ್ಸಲ್ಲಿ ಒಂದು ಸಿದ್ಧಾಂತ ಇರುವಂಥ ಸರ್, ಯಾರ ಮನೆಯಲ್ಲಿ ಅವರು ತೀರ್ತಾರಲ್ಲ ಅದೇ ಮನೆಯಲ್ಲೇ ಒಂದು ಟಿಕೆಟ್ ನೀಡುವಂಥ ಒಂದು ಸಂಪ್ರದಾಯ ಇರುವಂಥದ್ದು. ಕಾನೂನು ಯಾವುದೂ ಇಲ್ಲ, ಅಂಥ ಸಂಪ್ರದಾಯ ಏನೂ ಇಲ್ಲ. ಈಗ ಒಬ್ಬರೇ ಇರ್ತಾರೆ, ಒಬ್ಬರು ಯಾರೋ ಯಜಮಾನರು ತಿರ್ಕೊಂಡಿರ್ತಾರೆ, ಅವ್ರ ಮಗನಿಗೆ ಏನು ಕೊಡ್ತಾರೆ, ಬೇರೆ ಯಾರೂ ಇಲ್ಲ. ಇಲ್ಲಿ ಆಲ್ರೆಡಿ ಮಗರು ಮಿನಿಸ್ಟ್ರ್ ಇದ್ದಾರೆ, ಮತ್ತು ಅವರು ಸೊಸೆಯೂ MP ಇದ್ದಾರೆ. ಅಂಥವು ಏನು ಅದಕ್ಕೆ ನಿಯಮನೂ ಇಲ್ಲ ಹಿಂದೆ ಕೊಡಬೇಕಂತ. ಅವ್ರ ಮಕ್ಕ ಯಾರು MLA ಸೀಟ್ ಖಾಲಿ ಆದಾಗ ಯಾರು ಅವ್ರ ಮನ್ಯಾಗ ಅದು ಅರ್ಹತೆ ಇಲ್ದಾರಿದ್ರೆ ಅದೇನು ಕೊಡೋಕ್ಕೆ ಬರೋಂಗಿಲ್ಲ. ಸರ್, ಈಗ ಒಂದು ವೇಳೆ ಕಾಂಗ್ರೆಸ್ ಶಾಮನೂರು ಕುಟುಂಬಕ್ಕೆ ಮನೆ ಹಾಕಿದರೆ ತಮ್ಮ ನಿಲುವು ಸರ್ ಮುಂದಿನ ನಡೆ ಯಾವ ವಿಚಾರ? ಮುಂದಿನ ಸರ್ತಿ ಅದು ಆಮೇಲೆ ನಾವು ಆ ಟೈಮ್ನಲ್ಲಿ ಮತ್ತೆ ಮೀಟಿಂಗ್ಗಳು ಮಾಡಿ ಸೇರಿ ಏನು ಮಾಡಬೇಕಂತ ನಾವು ಅಹಿಂದ ವರ್ಗದರ ಕೂತ್ಕೊಂಡು ಮಾತಾಡಿ ಆಮೇಲೆ ನಿರ್ಣಯ ನಿಮಗೆ ತಿಳಿಸ್ತೀವಿ. ಏನಿದಿಷ್ಟು ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರು ಮತ್ತು MLC ಆಗಿರುವಂಥ ಅಬ್ದುಲ್ ಜಾಫರ್ ಅವರು ಮಾತಾಡಿದ್ರು. ಕ್ಯಾಮ್ರಾ ಪರ್ಸನ್ ಸುರಾಜ್ ರಿಗರ್ ಜೊತೆ ವಿಠಲ್ ಕರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಿರಿಯ ಶಾಸಕರಂತ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯ ಆದ ನಂತರ ಏನು ಆ ಕ್ಷೇತ್ರಕ್ಕೆ ಈಗಾಗಲೇ ಉಪಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆದಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಾಳುಗಳ ಪಟ್ಟಿ ದಿನದಿಂದ ದಿನಕ್ಕೆ ಬೆಳೀತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಅಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿರುವುದರಿಂದ ಮೊದಲ ಪ್ರಾತಿನಿಧ್ಯವನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೂಗುಗಳು ಈಗಾಗಲೇ ಕೇಳಿ ಬರ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರಾಗಿರುವಂಥ ಮತ್ತು MLC ಆಗಿರುವಂಥ ಇನ್ನು ಅಬ್ದುಲ್ ಜಬ್ಬಾರ್ ಅವರು ಸಹ ಏನು ಸಾಕಷ್ಟು ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಅಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡಬೇಕು, ಅದಾದ ನಂತರ ಒಟ್ಟಾರೆ 5 ಸಮುದಾಯಗಳಿಗೆ ಟಿಕೆಟ್ ಸಿಗಬೇಕು, ಅದರಲ್ಲಿ ಮೊದಲ ಪ್ರಾತಿನಿಧ್ಯವನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕಂತೇಳಿ ಒತ್ತಾಯ ಮಾಡ್ತಿರೋಂಥ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ KPCC ಅಂದರೆ KPCCಯ ಸಾಕಷ್ಟು ನಾಯಕರನ್ನು ಭೇಟಿಯಾಗಿದ್ದಾರೆ. ಈಗ ಇನ್ನು CM ಆಗಿರ್ಬೋದು DCM ಅವರು ಸಹ ಭೇಟಿಯಾಗಿ ಮನವಿ ಮಾಡ್ತೇವೆ ಅನ್ನುವಂಥ ಕೆಲಸವನ್ನು ಸಹ ಮಾಡುವಂಥ ನಿಟ್ಟಿನಲ್ಲಿ ಅವರು ಈಗಾಗಲೇ ಒಂದು ಏನೋ ಹೇಳಿಕೆಯನ್ನು ಕೊಟ್ಟಿರುವಂಥ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಅವರೇ ಇದ್ದಾರೆ, ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಿರುವಂಥದ್ದು, ತಾವು ಸಹ ಏನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು, ಅದರಲ್ಲೂ ಸಹ ನಾನು ಇದೇನು ಅನ್ನುವಂಥ ಒಂದು ಮಾತನ್ನು ಹೇಳ್ತಿರುವಂಥದ್ದು. ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರೋಗ್ರೆಸ್ ಆಗಿದೆ ಸರ್? ಈಗ ನಾವು ಈ ವಿಚಾರವಾಗಿ ಸೀಟು ನಮ್ಮ ಯಜಮಾನರು ತೀರ್ಕೊಂಡ ಮೇಲೆ ನಾವೆಲ್ಲ ವಿಚಾರದಾಗೂ ನಾವು ಎಲ್ಲ ಕಡೆನೂ ಮೀಟಿಂಗ್ಗಳು ಮಾಡಿದ್ದೀವಿ. ನಾವೆಲ್ಲ ಅಹಿಂದ ವರ್ಗದರು ಭಾಳ ಕಡೆ 2 ಸರ್ತಿ ಮೀಟಿಂಗ್ಗಳು ಮಾಡಿ ಆ ವಿಚಾರದಾಗೆ ನಾವೆಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಕೇಳಿದರೆ
ಹೆಂಗೆ ಏನು ತೊಗೊಂಡ್ರೆ ಹೆಂಗೆ ತೊಗೊಂಡ ಮೇಲೆ ನಾವು ಏನೇನು ಮಾಡಬೇಕು ನಮ್ಮ ಕರ್ತವ್ಯ ಅನ್ನೋದ್ರ ವಿಚಾರವಾಗಿ ಮಾತಾಡಿದ್ದೀವಿ. ಅದರ ಜೊತೆಗೆ ನಾವೆಲ್ಲರದು ಒಗ್ಗಟ್ಟಿಂದ ಒಂದೇ ಒಂದು ಕೂಗು ಏನಪ್ಪ ಅಂತೇಳಿದರೆ ಫಸ್ಟ್ ಅಲ್ಪಸಂಖ್ಯಾತರ ಕೇಳೋಣ, ಆಕಸ್ಮಿಕವಾಗಿ ಏನಾರ ಇಲ್ಲ ಹಂಗೆ ನೋಡೋಣ ತಡ್ರಿ ಹಂಗಂತ ಹೇಳಿದರೆ ಬೇರೆ ಸಮಾಜ ಯಾರು ಬೇಕಾದರೂ ಕೊಳ್ಳಿ ನಾವು ಅದಕ್ಕೆಲ್ಲರೂ ಸೇರಿ ಮಾಡೋಣ ಅಂತ ಮಾತಾಡಿದ್ದೀವಿ. ಒಟ್ಟಾರೆ ಹಿಂದೂ ಸಮುದಾಯಗಳಿಗೆ ಟಿಕೆಟ್ ಕೊಡಬೇಕು ಸರ್. ಅಹಿಂದ ಸಮಾಜರಿಗೆ ಕೊಡಬೇಕು. ಯಾಕಂದರೆ ಇಡೀ ಜಿಲ್ಲಾದ್ಯಂತ ಎಲ್ಲಿನೂ ಅಹಿಂದ ವರ್ಗದವರು ನಮ್ಮ ಶಾಸಕರಾಗಿ ಬಂದಿಲ್ಲ. ಈ ಸರ್ತಿ ನಮಗೆ ಯಾವುದೇ ಕಾರಣಕ್ಕೆ ಈ ಸರ್ತಿ ಅಹಿಂದ ಜನಾಂಗದವರಿಗೆ ಶಾಸಕರಾಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. AICC ಆಗಲಿ KPCC ಆಗಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ್ಯಾವ ನಾಯಕರನ್ನ ಭೇಟಿ ಆಗಿದ್ರಿ, ಭೇಟಿ ಆದ ಸಂದರ್ಭದಲ್ಲಿ ಅವ್ರೆಲ್ಲ ಏನೇನು ಹೇಳಿದ್ರು ಏನಂತ? ನಾವು ಅವ್ರಿಗೇನು ಹೇಳಿಲ್ಲ. ನಮಗೆ ಕೊಡ್ರಿ ಅಂತ ಅವ್ರ ಹತ್ರ ಯಾರ ಹತ್ರನೂ ಕೇಳಿಲ್ಲ. ನಾವು ಒಂದೇ ಮಾತು ಕೇಳಿದ್ದೀವಿ. ನಮ್ಗೆ ಇಷ್ಟು ದಿವಸದಿಂದ ನಾವು ಕೇಳ್ಕೊಂತ ಬಂದಿದ್ದೀವಿ. ನಮಗೆ ಅವಕಾಶ ಸಿಕ್ಕಿಲ್ಲ. ಕೇಳ್ಕೊಂತ ಬಂದಿದ್ದಾರೆ ಅಂತ ಭಾಳ ಜನ ಹೇಳ್ತಾರೆ. ಈ ಸರ್ತಿ ಖಾಲಿ ಆಗಿದೆ, ಯಜಮಾನರು ಇಲ್ಲ. ಈಗ ನಮಗೆ ಯಾವುದೇ ಕಾರಣಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಈಗ ನನಗೆ ಭಾಳ ಜನ ಹೋಗಿದ್ದಾರೆ ಜಮೀರ್ ಅಹಮದ್ ಸಾಹೇಬ್ರ ಹತ್ರ, ಅವ್ರ ಹತ್ರ, ಇವ್ರ ಹತ್ರ. ಈಗ ಅವ್ರು ಅಲ್ಲೇ ಜಗಳೂರನ್ನ ಹೇಳಿದಾರಲ್ಲ, ನನಗೆ ಬಂದಿದ್ದರು ಭಾಳ ಮುಖಂಡರು ಕಂಡರು, ನನಗೂ ಅದು ವಿಡಿಯೋನೂ ತೋರಿಸಿದ್ರು ಅಂತ ಹೇಳಿದ್ದಾರೆ. ಅವ್ರು ನೋಡಿಲ್ದಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅವ್ರಿಗೇನು ಸಂಬಂಧ ವಿಡಿಯೋ ಯಾರೋ ಬಂದು ತೋರಿಸಿರ್ತಾರೆ, ನೋಡಿರ್ತಾರೆ, ಹೇಳಿದ್ದಾರೆ. ಸರ್, ಈಗ ಕಾಂಗ್ರೆಸ್ಸಲ್ಲಿ ಒಂದು ಸಿದ್ಧಾಂತ ಇರುವಂಥ ಸರ್, ಯಾರ ಮನೆಯಲ್ಲಿ ಅವರು ತೀರ್ತಾರಲ್ಲ ಅದೇ ಮನೆಯಲ್ಲೇ ಒಂದು ಟಿಕೆಟ್ ನೀಡುವಂಥ ಸಂಪ್ರದಾಯ ಇರುವಂಥದ್ದು. ಕಾನೂನು ಯಾವುದೂ ಇಲ್ಲ, ಅಂಥ ಸಂಪ್ರದಾಯ ಏನೂ ಇಲ್ಲ. ಈಗ ಒಬ್ಬರೇ ಇರ್ತಾರೆ, ಒಬ್ಬರು ಯಾರೋ ಯಜಮಾನರು ತಿರ್ಕೊಂಡಿರ್ತಾರೆ, ಅವ್ರ ಮಗನಿಗೆ ಏನು ಕೊಡ್ತಾರೆ, ಬೇರೆ ಯಾರೂ ಇಲ್ಲ. ಇಲ್ಲಿ ಆಲ್ರೆಡಿ ಮಗರು ಮಿನಿಸ್ಟ್ರ್ ಇದ್ದಾರೆ ಮತ್ತು ಅವರು ಸೊಸೆಯೂ MP ಇದ್ದಾರೆ. ಅಂಥದ್ದೇನು ಅಂಥವು ಏನು ಅದಕ್ಕೆ ನಿಯಮನೂ ಇಲ್ಲ ಹಿಂದೆ ಕೊಡಬೇಕಂತ. ಅವ್ರ ಯಾರು MLA ಸೀಟ್ ಖಾಲಿ ಆದಾಗ ಯಾರು ಅವ್ರ ಮನ್ಯಾಗ ಅದು ಅರ್ಹತೆ ಇಲ್ದಾರಿದ್ರೆ ಅದೇನು ಕೊಡೋಕ್ಕೆ ಬರೋಂಗಿಲ್ಲ. ಸರ್, ಈಗ ಒಂದು ವೇಳೆ ಕಾಂಗ್ರೆಸ್ ಶಾಮನೂರು ಕುಟುಂಬಕ್ಕೆ ಮನೆ ಹಾಕಿದರೆ ತಮ್ಮ ನಿಲುವು ಸರ್ ಮುಂದಿನ ನಡೆ ಯಾವ ವಿಚಾರ? ಮುಂದಿನ ಸರ್ತಿ ಅದು ಆಮೇಲೆ ನಾವು ಆ ಟೈಮ್ನಲ್ಲಿ ಮತ್ತೆ ಮೀಟಿಂಗ್ಗಳು ಮಾಡಿ ಸೇರಿ ಏನು ಮಾಡಬೇಕಂತ ನಾವು ಅಹಿಂದ ವರ್ಗದವರು ಕೂತ್ಕೊಂಡು ಮಾತಾಡಿ ಆಮೇಲೆ ನಿರ್ಣಯ ನಿಮಗೆ ತಿಳಿಸ್ತೀವಿ. ಏನಿದಿಷ್ಟು ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರು ಮತ್ತು MLC ಆಗಿರುವಂಥ ಅಬ್ದುಲ್ ಜಾಫರ್ ಅವರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುರಾಜ್ ನಿಗರ್ ಜೊತೆ ವಿಠಲ್ ಕರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಿರಿಯ ಶಾಸಕರಂತ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯ ಆದ ನಂತರ ಏನು ಆ ಕ್ಷೇತ್ರಕ್ಕೆ ಈಗಾಗಲೇ ಉಪಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆದಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಾಳುಗಳ ಪಟ್ಟಿ ದಿನದಿಂದ ದಿನಕ್ಕೆ ಬೆಳೀತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಅಲ್ಲಿ ಅಲ್ಪಸಂಖ್ಯಾತರೇ ಹೆಚ್ಚಿರುವುದರಿಂದ ಮೊದಲ ಪ್ರಾತಿನಿಧ್ಯವನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೂಗುಗಳು ಈಗಾಗಲೇ ಕೇಳಿ ಬರ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರಾಗಿರುವಂಥ ಮತ್ತು MLC ಆಗಿರುವಂಥ ಇನ್ನು ಅಬ್ದುಲ್ ಜಬ್ಬಾರ್ ಅವರು ಸಹ ಏನು ಸಾಕಷ್ಟು ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಅಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡಬೇಕು, ಅದಾದ ನಂತರ ಒಟ್ಟಾರೆ ಐದು ಸಮುದಾಯಗಳಿಗೆ ಟಿಕೆಟ್ ಸಿಗಬೇಕು, ಅದರಲ್ಲಿ ಮೊದಲ ಪ್ರಾತಿನಿಧ್ಯವನ್ನು ಅಲ್ಪಸಂಖ್ಯಾತರಿಗೆ ನೀಡಬೇಕಂತೇಳಿ ಒತ್ತಾಯ ಮಾಡ್ತಿರೋಂಥ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಕಾಂಗ್ರೆಸ್ ಏನಂದ್ರೆ KPCCಯ ಸಾಕಷ್ಟು ನಾಯಕರನ್ನು ಭೇಟಿಯಾಗಿದ್ದಾರೆ. ಈಗ ಇನ್ನು CM ಆಗಿರ್ಬೋದು DCM ಅವರು ಸಹ ಭೇಟಿಯಾಗಿ ಮನವಿ ಮಾಡ್ತೇವೆ ಅನ್ನುವಂಥ ಕೆಲಸವನ್ನು ಸಹ ಮಾಡುವಂಥ ನಿಟ್ಟಿನಲ್ಲಿ ಅವರು ಈಗಾಗಲೇ ಒಂದು ಏನೋ ಹೇಳಿಕೆಯನ್ನು ಕೊಟ್ಟಿರುವಂಥ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಅವರೇ ಇದ್ದಾರೆ, ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಿರುವಂಥದ್ದು, ತಾವು ಸಹ ಏನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು, ಅದರಲ್ಲೂ ಸಹ ನಾನು ಇದೇನು ಅನ್ನುವಂಥ ಒಂದು ಮಾತನ್ನು ಹೇಳ್ತಿರುವಂಥದ್ದು. ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರೋಗ್ರೆಸ್ ಆಗಿದೆ ಸರ್? ಈಗ ನಾವು ಈ ವಿಚಾರವಾಗಿ ಸೀಟು ನಮ್ಮ ಯಜಮಾನರು ತೀರ್ಕೊಂಡ ಮೇಲೆ ನಾವೆಲ್ಲ ವಿಚಾರದಾಗೂ ನಾವು ಎಲ್ಲ ಕಡೆನೂ ಮೀಟಿಂಗ್ಗಳು ಮಾಡಿದ್ದೀವಿ. ನಾವೆಲ್ಲ ಅಹಿಂದ ವರ್ಗದವರು ಭಾಳ ಕಡೆ 2 ಸರ್ತಿ ಮೀಟಿಂಗ್ಗಳು ಮಾಡಿ ಆ ವಿಚಾರದಾಗೆ ನಾವೆಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಕೇಳಿದರೆ ಹೆಂಗೆ ಏನು ತೊಗೊಂಡ್ರೆ ಹೆಂಗೆ ತೊಗೊಂಡ ಮೇಲೆ ನಾವು ಏನೇನು ಮಾಡಬೇಕು ನಮ್ಮ ಕರ್ತವ್ಯ ಅನ್ನೋದ್ರ ವಿಚಾರವಾಗಿ ಮಾತಾಡಿದ್ದೀವಿ. ಅದರ ಜೊತೆಗೆ ನಾವೆಲ್ಲರದು ಒಗ್ಗಟ್ಟಿಂದ ಒಂದೇ ಒಂದು ಕೂಗು ಏನಪ್ಪ ಅಂತೇಳಿದರೆ ಫಸ್ಟ್ ಅಲ್ಪಸಂಖ್ಯಾತರ ಕೇಳೋಣ, ಆಕಸ್ಮಿಕವಾಗಿ ಏನಾರ ಇಲ್ಲ ಹಂಗೆ ನೋಡೋಣ ತಡ್ರಿ ಹಂಗಂತ ಹೇಳಿದರೆ ಬೇರೆ ಸಮಾಜ ಯಾರು ಬೇಕಾದರೂ ಕೊಳ್ಳಿ ನಾವು ಅದಕ್ಕೆಲ್ಲರೂ ಸೇರಿ ಮಾಡೋಣ ಅಂತ ಮಾತಾಡಿದ್ದೀವಿ. ಒಟ್ಟಾರೆ ಹಿಂದೂ ಸಮುದಾಯಗಳಿಗೆ ಟಿಕೆಟ್ ಕೊಡಬೇಕು ಸರ್. ಅಹಿಂದ ಸಮಾಜರಿಗೆ ಕೊಡಬೇಕು. ಯಾಕಂದರೆ ಇಡೀ ಜಿಲ್ಲಾದ್ಯಂತ ಎಲ್ಲಿನೂ ಅಹಿಂದ ವರ್ಗದವರು ನಮ್ಮ ಶಾಸಕರಾಗಿ ಬಂದಿಲ್ಲ. ಈ ಸರ್ತಿ ನಮಗೆ ಯಾವುದೇ ಕಾರಣಕ್ಕೆ ಈ ಸರ್ತಿ ಅಹಿಂದ ಜನಾಂಗದವರಿಗೆ ಶಾಸಕರಾಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. AICC ಆಗಲಿ KPCC ಆಗಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ್ಯಾವ ನಾಯಕರನ್ನ ಭೇಟಿ ಆಗಿದ್ರಿ, ಭೇಟಿ ಆದ ಸಂದರ್ಭದಲ್ಲಿ ಅವ್ರೆಲ್ಲ ಏನೇನು ಹೇಳಿದ್ರು ಏನಂತ? ಅವ್ರಿಗೇನು ಹೇಳಿಲ್ಲ. ನಮಗೆ ಕೊಡ್ರಿ ಅಂತ ಅವ್ರ ಹತ್ರ ಯಾರ ಹತ್ರನೂ ಕೇಳಿಲ್ಲ. ನಾವು ಒಂದೇ ಮಾತು ಕೇಳಿದ್ದೀವಿ. ನಮ್ಗೆ ಇಷ್ಟು ದಿವಸದಿಂದ ನಾವು ಕೇಳ್ಕೊಂತ ಬಂದಿದ್ದೀವಿ. ನಮಗೆ ಅವಕಾಶ ಸಿಕ್ಕಿಲ್ಲ. ಕೇಳ್ಕೊಂತ ಬಂದಿದ್ದಾರೆ ಅಂತ ಭಾಳ ಜನ ಹೇಳ್ತಾರೆ. ಈ ಸರ್ತಿ ಖಾಲಿ ಆಗಿದೆ, ಯಜಮಾನರು ಇಲ್ಲ. ಈಗ ನಮಗೆ ಯಾವುದೇ ಕಾರಣಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಈಗ ನನಗೆ ಭಾಳ ಜನ ಹೋಗಿದ್ದಾರೆ ಜಮೀರ್ ಅಹಮದ್ ಸಾಹೇಬ್ರ ಹತ್ರ, ಅವ್ರ ಹತ್ರ, ಇವ್ರ ಹತ್ರ. ಈಗ ಅವ್ರು ಅಲ್ಲೇ ಜಗಳೂರನ್ನ ಹೇಳಿದಾರಲ್ಲ, ನನಗೆ ಬಂದಿದ್ದರು ಭಾಳ ಮುಖಂಡರು ಕಂಡರು, ನನಗೂ ಅದು ವಿಡಿಯೋನೂ ತೋರಿಸಿದ್ರು ಅಂತ ಹೇಳಿದ್ದಾರೆ. ಅವ್ರು ನೋಡಿಲ್ದಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅವ್ರಿಗೇನು ಸಂಬಂಧ ವಿಡಿಯೋ ಯಾರೋ ಬಂದು ತೋರಿಸಿರ್ತಾರೆ, ನೋಡಿರ್ತಾರೆ, ಹೇಳಿದ್ದಾರೆ.
ಸರ್, ಈಗ ಕಾಂಗ್ರೆಸ್ಸಲ್ಲಿ ಒಂದು ಸಿದ್ಧಾಂತ ಇರುವಂಥ ಸರ್, ಯಾರ ಮನೆಯಲ್ಲಿ ಅವರು ತೀರ್ತಾರಲ್ಲ ಅದೇ ಮನೆಯಲ್ಲಿ ಒಂದು ಟಿಕೆಟ್ ನೀಡುವಂಥ ಒಂದು ಸಂಪ್ರದಾಯ ಇರುವಂಥದ್ದು. ಕಾನೂನು ಯಾವುದೂ ಇಲ್ಲ, ಅಂಥ ಸಂಪ್ರದಾಯ ಏನೂ ಇಲ್ಲ. ಈಗ ಒಬ್ಬರೇ ಇರ್ತಾರೆ, ಒಬ್ಬರು ಯಾರೋ ಯಜಮಾನರು ತಿರ್ಕೊಂಡಿರ್ತಾರೆ, ಅವ್ರ ಮಗನಿಗೆ ಏನು ಕೊಡ್ತಾರೆ, ಬೇರೆ ಯಾರೂ ಇಲ್ಲ. ಇಲ್ಲಿ ಆಲ್ರೆಡಿ ಮಗರು ಮಿನಿಸ್ಟ್ರ್ ಇದ್ದಾರೆ ಮತ್ತು ಅವರು ಸೊಸೆಯೂ MP ಇದ್ದಾರೆ. ಅಂಥದ್ದೇನು ಅಂಥವು ಏನು ಅದಕ್ಕೆ ನಿಯಮನೂ ಇಲ್ಲ ಹಿಂದೆ ಕೊಡಬೇಕಂತ. ಅವ್ರ ಮಕ್ಕ ಯಾರು MLA ಸೀಟ್ ಖಾಲಿ ಆದಾಗ ಯಾರು ಅವ್ರ ಮನ್ಯಾಗ ಅದು ಅರ್ಹತೆ ಇಲ್ದಾರಿದ್ರೆ ಅದೇನು ಕೊಡೋಕೆ ಬರೋಂಗಿಲ್ಲ. ಸರ್, ಈಗ ಒಂದು ವೇಳೆ ಕಾಂಗ್ರೆಸ್ ಶಾಮನೂರು ಕುಟುಂಬಕ್ಕೆ ಮನೆ ಹಾಕಿದರೆ ತಮ್ಮ ನಿಲುವು ಸರ್ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಅನ್ಸುತ್ತೆ ಅದು. ಆಮೇಲೆ ನಾವು ಆ ಟೈಮ್ನಲ್ಲಿ ಮತ್ತೆ ಮೀಟಿಂಗ್ಗಳು ಮಾಡಿ ಸೇರಿ ಏನು ಮಾಡಬೇಕಂತ ನಾವು ಹಿಂದೆ ವರ್ಗದರ ಕುತ್ಕೊಂಡು ಮಾತಾಡಿ ಆಮೇಲೆ ನಿರ್ಣಯ ನಿಮಗೆ ತಿಳಿಸ್ತೀವಿ. ಏನಿದಿಷ್ಟು ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರು ಮತ್ತು MLC ಆಗಿರುವಂಥ ಅಬ್ದುಲ್ ಜಾಫರ್ ಅವರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುರಾಜ್ ನಿಗರ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.